ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪರಿಶಿಷ್ಟ ಪಂಗಡ ಅಂದರೆ SC ಕ್ಯಾಸ್ಟ್ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026ನೇ ಸಾಲಿನ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದು ಹೇಗೆ ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆನ್ಲೈನ್ ಅರ್ಜಿನ ಯಾವ ರೀತಿ ಹಾಕೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ವಿದ್ಯಾರ್ಥಿ ವಿವರಗಳನ್ನ ಯಾವ ರೀತಿ ಫಿಲ್ ಮಾಡೋದು ಹೇಗೆ, ಮತ್ತು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಹೇಗೆ, ಮತ್ತು ಬ್ಯಾಂಕ್ನ ವಿವರಗಳನ್ನ ಯಾವ ರೀತಿ ಕೊಡಬೇಕಾಗತ್ತೆ, ಫೈನಲ್ ಸಬ್ಮಿಟ್ ಮಾಡೋದು ಹೇಗೆ, ಮತ್ತು ಅರ್ಜಿನ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಆದಮೇಲೆ PDF ಫೈಲ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ, ಪ್ರತಿಯೊಂದು ಕೂಡ ವಿವರವಾಗಿ ನಿಮಗೆ ಹಂತವಾಗಿ ನೀವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ST ಪ್ರೈಸ್ ಮನಿ ಸ್ಕಾಲರ್ಶಿಪ್ನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಕೂಡ ಡೀಟೇಲ್ ಅರ್ಥ ಆಗುತ್ತೆ. ಬನ್ನಿ ಇವಾಗ ST ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪು ಸಿಸ್ಟಮಲ್ಲಿ ಓಪನ್ ಮಾಡಿಬಿಟ್ಟು ಗೂಗಲ್ ಓಪನ್ ಮಾಡಿ, ಗೂಗಲಲ್ಲಿ ನಿಮಗೆ ST ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಆಯ್ತಾ ಪೇಜ್ ಲಿಂಕ್ಗಳು ಓಪನ್ ಆಗುತ್ತೆ. ಈ ಲಿಂಕಲ್ಲಿ ಕೆಳಗಡೆ ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಎಲ್ಲಿ ನೋಡ್ತಾ ಇದ್ದಾರೆ ಶೆಡ್ಯೂಲ್ಡ್ ಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ನೀವು ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ನಾನು ಇಲ್ಲಿ ಕನ್ನಡ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಇಂಗ್ಲೀಷ್ ಅಂತ ಚೇಂಜ್ ಮಾಡ್ಕೋಬೋದು. ಇವಾಗ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು SLC ಆದಂಥ ಮಕ್ಕಳು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಮೆಟ್ರಿಕ್ ನಂತರ ಅಂದರೆ PUC ಮಕ್ಕಳಿಗೆ ಡಿಪ್ಲೊಮಾ ಡಿಗ್ರಿ ಸೇಮ್ ಇದಕ್ಕೆ ಇಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. SLC ಆಗಿದೆ, ಅದು ಮೇಲ್ಗಡೆ ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡೆ. ಆ ಸೆಲೆಕ್ಟ್ ಆದಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಪೇಜ್ ನೋಡ್ತಾ ಇದ್ದಾರೆ, ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಈ ಪೇಜಲ್ಲಿ ನೋಡ್ಬೋದು, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ಪಾಸ್ಔಟ್ ಆಗಿದೆ 2026 ಓನ್ಲಿ ಅಂತ ತೋರಿಸ್ತಾ ಇದೆ. ಯಾರು ಅಪ್ಲಿಕೇಶನ್ ಹಾಕಬೇಕು ಈ ವರ್ಷ ಪಾಸ್ ಆದಂಥದ್ದು ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ PUC ಆದಂಥ ಮಕ್ಕಳಿಗೆ, ಡಿಗ್ರಿ ಆದಂಥ ಮಕ್ಕಳಿಗೆ 20,000 ರೂಪಾಯಿ ನಿಮಗೆ ಪ್ರೋತ್ಸಾಹ ಧನ ಅಂತ ಅಂದ್ಬಿಟ್ಟು ಬರುತ್ತೆ. ಪಾಸ್ ಆಗಿದಂಥ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಮಾರ್ಕ್ಸ್ ತೊಗೊಂಡಿರೋಂಥ ಮಕ್ಕಳಿಗೆ ಒಳ್ಳೆ ಅಮೌಂಟ್ ಕೂಡ ಸಿಗುತ್ತೆ, ಪ್ರೈಸ್ ಮನಿ ಅಂತ ಸಿಗುತ್ತೆ. ಇವಾಗ ಇಲ್ಲಿ ಫಸ್ಟಾಗಿ ಇಲ್ಲಿ SLC ಡೀಟೇಲಲ್ಲಿ ಇಲ್ಲಿ ನೋಡ್ತಾ ಇದ್ದರೆ SLC ಬೋರ್ಡ್ ಯಾವುದು, ಯಾವ ಟೈಪ್ ನಿಮ್ಮ ಬೋರ್ಡ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಬೋರ್ಡು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. CBSEನೋ ICIC ಬೋರ್ಡ್ನ ಇಲ್ಲ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ SLC ಪಾಸ್ಔಟ್ ಆಗಿರೋಂಥ ವರ್ಷ ಯಾವುದು ಅನ್ನೋದನ್ನ ಹಾಕ್ಕೊಳ್ಳಿ. SLCದೇ ಹಾಕೋಬೇಕಾಗತ್ತೆ, ಮೇಯ್ನಾಗಿ ರಿಜಿಸ್ಟರ್ ಮಾಡ್ಕೋಬೇಕಲ್ಲ ಅದಕ್ಕೆ. ಅದಾದಮೇಲೆ SLC ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ 10th ಮಾರ್ಕ್ಸ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕ್ಯಾಸ್ಟ್ನ ಕೇಳ್ತಾ ಇದೆ, ಕ್ಯಾಸ್ಟ್ ಮೇಲೆ ಸೆಲೆಕ್ಟ್ನ ಮಾಡಿದೆ ST ಅಂತ ಮಾತ್ರ ತೋರಿಸ್ತಾ ಇದೆ, ST ವಿದ್ಯಾರ್ಥಿಗಳಿಗೆ ಮಾತ್ರ. ಅದಾದಮೇಲೆ ಲಾಸ್ಟಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇದೆಯಲ್ಲ ಅದೇ ರೀತಿ ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ. ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಲಾಸ್ಟಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇತ್ತು ಓಪನ್ ಆಗುತ್ತೆ. ಗುರುತಿನ ದೃಢೀಕರಣ ಸೇವೆ, ಐಡೆಂಟಿಟಿ ವೆರಿಫಿಕೇಷನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಫಸ್ಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಆಸ್ಪತ್ರೆ ಇವರ ಆಧಾರ್ ಕಾರ್ಡಲ್ಲಿರೋಂಥ ಹೆಸರನ್ನ ಇಲ್ಲಿ ಟೈಪ್ನ ಮಾಡಿಕೊಳ್ಳಿ ಅಂತ ಮತ್ತೊಂದ್ಸಲಿ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಡಾಕ್ಯುಮೆಂಟ್ ಬೇಕಾಗಿರೋದು ಆಧಾರ್ ಕಾರ್ಡು, ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಈ ಥರ ಪೇಜ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಪೇಜಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಇವಾಗ ಇಲ್ಲಿ ಪರ್ಸ್ನಲ್ ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಡೀಟೇಲ್ ಪೀಚಾಗಿ ಬಂದಿರೋದ್ರಿಂದ ಆಧಾರ್ ಕಾರ್ಡಲ್ಲಿರೋಂಥ ಹೆಸರು ಮತ್ತು ತಂದೆ ಹೆಸರು ಎಲ್ಲ ಡೀಟೇಲ್ ಇಲ್ಲಿ ಪೀಚ್ ಆಗಿದೆ. SLC ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ಫಸ್ಟಾಗಿ ಹಾಕಿರೋದ್ರಿಂದ SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ, ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಫಸ್ಟಾಗಿ ಇಲ್ಲಿ RD ನಂಬರ್ನ ಕೇಳ್ತಾ ಇದೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಆ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಹಾಕಿದ ತಕ್ಷಣ ನಿಮಗೆ ಯಾವ ಕ್ಯಾಸ್ಟು ಮತ್ತು ಯಾವ ಸಬ್ ಕ್ಯಾಸ್ಟ್ ಬರುತ್ತೆ ಅನ್ನೋದು ಆಟೋಮೆಟಿಕ್ ಬಂದುಬಿಡುತ್ತೆ. ಅದಾದಮೇಲೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಇದ್ದರೆ ಹಾಕ್ಕೊಳ್ಳಿ. ತಾಯಿ ಹೆಸರು ಅಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಫೀಮೇಲ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ನ, ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಇದ್ದರೆ ಓಕೆ, ಇಲ್ಲ ಬಂದಿಲ್ಲ ಅಂತ ಪೀಚಾಗಿ ಬಂದಿಲ್ಲ ಅಂದಾಗ ಇಲ್ಲಿ ನೀವು ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಯಾವ ವರ್ಷ ಪಾಸ್ಔಟ್ ಆಗಿರೋದು ಕೂಡ ಬಂದಿರುತ್ತೆ. ಯಾವ ಕ್ಯಾಸ್ಟ್ ಅಂತ ತೋರಿಸ್ತಾ ಇದೆ ಸಬ್ ಕ್ಯಾಸ್ಟ್ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳೋದ್ನಲ್ಲ, ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲೇ ಬೇಕಾಗುತ್ತೆ, ಮತ್ತು ಇಮೇಲ್ ID ಇಟ್ಕೋಬೇಕಾಗತ್ತೆ. ಇದಾದಮೇಲೆ ನೋಡ್ತಾ ಇರಬೇಕು, ಇವಾಗ ಇದೆಲ್ಲ ಡೀಟೇಲ್ಸ್ ಎಲ್ಲ ಆಗಿದೆ. ಕ್ಯಾಸ್ಟ್ ಕೂಡ ಇಲ್ಲಿ ಬಂದಿದೆ. ಸಬ್ ಕ್ಯಾಸ್ಟ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದ್ಸಲ ನೀವು ಇಲ್ಲಿ ಸಬ್ ಕ್ಯಾಸ್ಟ್ ಯಾವ ಬರುತ್ತೆ ಅಂತ ಮೇಲೆ ಸಬ್ ಕ್ಯಾಸ್ಟ್ ಪೀಚ್ ಆಗಿ ಬಂದಿರುತ್ತೆ, ಅದನ್ನೇ ನೋಡ್ಕೊಂಡು ಬೇಕಾದ್ರೆ ನೀವು ಇಲ್ಲಿ ಎಂಟರ್ನ ಮಾಡ್ಕೋಬೋದು, ಗೊತ್ತಾಗುತ್ತೆ.
ಆಗಿಲ್ಲ ಅಂದಾಗ. ಆಮೇಲೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕೇಳ್ತಾ ಇದೆ. ಈ ಫ್ಯಾಮಿಲಿ ಇನ್ಕಮ್ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ನಿಮ್ಮ ಹೆಸರಲ್ಲಿ, ಅದರಲ್ಲಿ ಎಷ್ಟಿರುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದನ್ನೇ ಬೇಕಾದ್ರೆ ನೀವು ಇಲ್ಲಿ ಮೆನ್ಷನ್ನ ಮಾಡ್ಬೋದು. ಅದಾದಮೇಲೆ ನಿಮ್ಮ ಡೀಟೇಲ್ ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ಲ ಅಡ್ರೆಸ್, ಅದನ್ನೇ ಬೇಕಾದರೆ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಫುಲ್ಲಾಗಿ ಟೈಪ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಆ ಬಾಕ್ಸಲ್ಲಿ ಫುಲ್ಲು ಟೈಪ್ನ ಮಾಡ್ಕೋಬೇಕು. ಅದಾದಮೇಲೆ ಇಮೇಲ್ ಐ ಡಿನ ಕೊಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಅದಾದಮೇಲೆ ನಿಮಗೆ ಇದಕ್ಕೂ ಮುಂಚೆ ಏನು ಅಪ್ಲೈ ಮಾಡಿದರೆ ಇದೆಯಾ ಅಂತ ಕೇಳ್ತಾ ಇದೆ. ಇದ್ದರೆ ಎಷ್ಟು ಅಮೌಂಟ್ ಬಂದಿದೆ ಅಂದ್ಬಿಟ್ಟು ಕೇಳ್ತಾ ಇದೆ. ಅದಾದಮೇಲೆ ನಿಮಗೆ ಏನಾದರೂ ಡಿಸ್ಯಾಬಿಲಿಟಿ ಇದೆಯಾ ಅಂತ ಎಸ್ ನೋ ಅಂತ ಇದೆ. ಇಲ್ಲಿ ನೋ ಅಂತ ಕೊಟ್ಟಿದ್ದೀನಿ. ಇಷ್ಟು ಹಾಕೊಂಡು ಆದಮೇಲೆ ನೆಕ್ಸ್ಟ್ ಬರಬೇಕಾಗುತ್ತೆ ಡೀಟೇಲು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ಕಾಲೇಜ್ ಮತ್ತು ಕೋರ್ಸ್ ಡೀಟೇಲ್ ಅಂತ ಕೇಳ್ತಾ ಇದೆ. ಇದು ಬಂದು ನೆಕ್ಸ್ಟ್ ಯಾವ ಇಯರಿಗೆ ಜಾಯ್ನ್ ಆಗ್ತಾಯಿಲ್ಲ ಅದೆಲ್ಲ ಪಾಸ್ ಔಟ್ ಆಗಿದೆಲ್ಲ ಅದನ್ನು ಇಲ್ಲಿ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಆಯಿತಾ, ಪಾಸ್ ಔಟ್ ಆಗಿರೋ ಇವಾಗ ನೀವು PUC ಕಂಪ್ಲೀಟ್ ಆಗಿದೆ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇವಾಗ ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ ಅಂತ ಕೇಳ್ತಾರೆ. ಯಾವ ಡಿಸ್ಟಿಕಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ ಕೇಳ್ತದೆ. ಯಾವ ಡಿಸ್ಟಿಕಲ್ಲಿ ನೀವು ಓದಿದ್ದು ಅಂತ, ಯಾವ ಡಿಸ್ಟಿಕ್ ಅಂತ ಓದಿದಂತ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಡಿಸ್ಟಿಕ್ಕು. ಅದಾದಮೇಲೆ ಯಾವ ತಾಲೂಕು ಬರುತ್ತೆ ಅನ್ನೋದನ್ನ ಆಯ್ಕೆನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಕಾಲೇಜು ನೀವು ಇವತ್ತು ಕಾಲೇಜ್ ಅಂತ ಕೇಳ್ತದೆ, ಆ ತಾಲೂಕಲ್ಲಿ ಆ ಕಾಲೇಜು ಈ ಲಿಸ್ಟಲ್ಲಿ ಇರಬೇಕಾಗತ್ತೆ. ಇಷ್ಟು ಲಿಸ್ಟ್ ಇರುತ್ತೆ. ಆ ಲಿಸ್ಟಲ್ಲಿ ನೋಡ್ಕೊಂಡು ನಿಧಾನಕ್ಕೆ ನಿಮ್ಮ ಕಾಲೇಜ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕಾಲೇಜ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗಿಲ್ಲಿ ಅಕಾಡೆಮಿಕ್ ಇಯರ್ ಯಾವುದು ಅಂತ ಕೇಳುತ್ತೆ. ಕೋರ್ಸ್ ಯಾವುದು ಫಸ್ಟಾಗಿ ಕೋರ್ಸ್ ಕೇಳ್ತಾ ಇದೆ. ಇಲ್ಲಿ ಕೋರ್ಸ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕೋರ್ಸು ಕೂಡ ನೋಡ್ತಾ ಇರ್ಬೋದು. ಇಷ್ಟಕ್ಕೂ ನೀವು ಯಾವುದ್ರಲ್ಲಿ ಪಾಸ್ ಔಟ್ ಆಗಿದೆ ಫಸ್ಟ್ ರ್ಯಾಂಕಲ್ಲಿ ಬಂದಿತ್ತಿರೋ ಎಲ್ಲ 60% ಮೇಲೆ ಇದ್ದಂಥ ಮಕ್ಕಳಿಗೆ ಒಳ್ಳೆ ಅಮೌಂಟು ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಅಪ್ಲೈ ಮಾಡ್ತಾ PUC ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಕೆಳಗಡೆ PUC ಅಂತ ಇದೆ. PUCನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. PUC ಅಂತ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ಯಾವ ವರ್ಷ ಪಾಸ್ ಔಟ್ ಆಗಿದ್ದು ಅಂತ ಕೇಳ್ತಾ ಇದೆ. ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ಬರುತ್ತೆ, ನೋಡ್ತಾ ಇದ್ದಲ್ಲ ಈ ಥರ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರುತ್ತೆ. ಹಾಲ್ ಟಿಕೆಟ್ ನೋಡಿಕೊಂಡು ಕೂಡ ನೀವು ಇಲ್ಲೇ ಹಾಕೊಬೋದಾಗುತ್ತೆ. ಹಾಲ್ ಟಿಕೆಟ್ ಇಲ್ಲಂದ್ರೆ ನೀವೇನು ಡೌನ್ಲೋಡ್ ಮಾಡಿರ್ತೀರಲ್ಲ ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಅದನ್ನು ರಿಜಿಸ್ಟ್ರೇಷನ್ ನಂಬರ್ ಇರ್ತದಲ್ಲಿ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಆಟೋಮೆಟಿಕಲಿ ಯಾವ ಸಬ್ಜೆಕ್ಟು ಎಷ್ಟು ಪರ್ಸೆಂಟೇಜು ಅನ್ನೋದು ಬಂದುಬಿಡುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣವೇ ನೀವು ಪರ್ಸೆಂಟೇಜೋ ಇಲ್ಲ CGPನೋ ಇಲ್ಲ ಮತ್ತು ಎಷ್ಟು ಪರ್ಸೆಂಟೇಜ್ ತೊಗೊಂಡು ಇದೆ ಅನ್ನೋದನ್ನ ಆಟೋಮೆಟಿಕ್ ಬಂದುಬಿಡುತ್ತೆ. ನೋಡೋದಲ್ಲ, ಇಷ್ಟು ಡೀಟೇಲ್ ನೋಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಬ್ಯಾಂಕ್ ಡೀಟೇಲ್ನ ಹಾಕೋಬೇಕಾಗುತ್ತೆ. ಬ್ಯಾಂಕ್ ಡೀಟೇಲಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಫಸ್ಟಾಗಿ ಎಲ್ಲಿ ನಿಮ್ಮ ಬ್ಯಾಂಕ್ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಕೇಳ್ತದೆ. ಫಸ್ಟ್ ಯಾವ ಬ್ಯಾಂಕ್ ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ ನೀವು. ಬ್ಯಾಂಕ್ ಆದಮೇಲೆ ಬ್ರಾಂಚ್ ಡಿಸ್ಟಿಕ್ ಯಾವುದು, ನಿಮ್ಮ ಅಕೌಂಟ್ ಓಪನ್ ಮಾಡಿ ಅದು ಎಲ್ಲಿ ಅಕೌಂಟ್ ಓಪನ್ ಮಾಡಿರೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ IFSC ಕೋಡು ಯಾವ ಬ್ರಾಂಚ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಊರ ಹೆಸರು ವಿತ್ IFSC ಕೋಡ್ ಇರುತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ ಬ್ರಾಂಚ್ ಯಾವ ಬ್ರಾಂಚು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡ್ರೆ ಸಾಕು. ಅಲ್ಲಿ ಆಟೋಮೆಟಿಕ್ ಎಲ್ಲ ಬ್ರಾಂಚ್ ಡೀಟೇಲ್ ಬಂದುಬಿಡುತ್ತೆ. ಅದಾದಮೇಲೆ ಬ್ಯಾಂಕ್ ಅಡ್ರೆಸ್ ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಪೀಚಾಗಿ ಬಂದಿರುತ್ತೆ. ಅದಾದಮೇಲೆ ನಿಮ್ಮ ಅಕೌಂಟ್ ಹೋಲ್ಡರ್ ಹೆಸರು, ನಿಮ್ಮ ಪಾಸ್ಬುಕ್ಕಲ್ಲಿ ಏನಿರುತ್ತಲ್ಲ ಅಕೌಂಟ್ ಪಾಸ್ಬುಕ್ಕಲ್ಲಿ ನಿಮ್ಮ ಹೆಸರು ಏನಿರುತ್ತೋ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಜಾಯಿಂಟ್ ಅಕೌಂಟ್ ಇದೆ, ಜಾಯಿಂಟ್ ಅಕೌಂಟ್ ನೇಮು ಕೂಡ ಇದೆ, ನೇಮ್ ಕೂಡ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಹೆಸರು ಏನಿರುತ್ತೋ ಅಲ್ಲಿ ಯಾವ ಹೆಸರಿಂದ ಓಪನ್ ಮಾಡ್ತೀವಿ ಜಾಯಿಂಟ್ ಅಕೌಂಟಲ್ಲೇ ಓಪನ್ ಮಾಡಿ ಜಾಯಿಂಟ್ ಅಕೌಂಟ್ ಫುಲ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಅಕೌಂಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಅಕೌಂಟ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಅಕೌಂಟ್ ನಂಬರ್ನ ಕರೆಕ್ಟಾಗಿ ನೋಡಿಕೊಂಡು ವೆರಿಫೈನ ಮಾಡ್ಕೊಳ್ಳಿ. ಇಷ್ಟು ಕರೆಕ್ಟಾಗೆಲ್ಲ ಹಾಕ್ಕೋಬೇಕಾಗತ್ತೆ. ನೋಡೋದಲ್ಲ, ಇಷ್ಟು ಡೀಟೇಲಾಗಿ ಒಂದ್ಸಲ ಎಲ್ಲ ವೆರಿಫೈನ ಮಾಡ್ಕೊಂಡಾದ್ಮೇಲೆ ಇಷ್ಟು ಕರೆಕ್ಟಾಗೆಲ್ಲ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಅಪ್ಲೋಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದೆ. ಒರಿಜಿನಲ್ ಡಾಕ್ಯುಮೆಂಟ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಎಲ್ಲ ಫಿಲ್ ಆಗಿದೆ. ಇವಾಗ ನೆಕ್ಸ್ಟ್ ಒರಿಜಿನಲ್ ಡಾಕ್ಯುಮೆಂಟು ಇಲ್ಲಿ ನೋಡ್ತಾ ಇದ್ದಲ್ಲ, ಸೈಜ್ ಶುಡ್ ಬಿ 100 KB ಇರಬೇಕಾಗತ್ತೆ. ಎಲ್ಲ JPG ಫಾರ್ಮೆಟ್, ಯಾವುದು PDF ಬೇಕಾಗಿಲ್ಲ, ಎಲ್ಲ JPG ಫಾರ್ಮೆಟೆಲ್ಲ ಇರಬೇಕು. 100 KB ಒಳಗಡೆ ಇರಬೇಕಾಗತ್ತೆ. ಒಂದು ಫೋಟೋ ಇಟ್ಕೋಬೇಕು, ನಿಮ್ಮದೊಂದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಲಾಸ್ಟ್ ಇಯರ್ ಇವಾಗ ಏನು ಪಾಸ್ ಔಟ್ ಆಗಿದೆಯಲ್ಲ ಅದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ನೀವು ಆನ್ಲೈನಲ್ಲಿ ತೊಗೊಂಡಿರ್ತೀರಾ, ಹೇಗಪ್ಪ ಅದು ಒರಿಜಿನಲ್ ಆಗುತ್ತೆ ಅನ್ಕೋಬೋದು. ಅದನ್ನೊಂದು ಪ್ರಿಂಟೌಟ್ ತೊಗೊಂಡು ಕಲರ್ ಪ್ರಿಂಟೌಟು ಸ್ಕೂಲಿಂದ ಇಲ್ಲ ಕಾಲೇಜಿಂದ ಅದ್ರ ಮೇಲೆ ಸೀಲು ಸೈನು ಆಗಿದೆ, ಪ್ರಿನ್ಸಿಪಲ್ ಆಗಿರ್ಬೋದು, ಹೆಡ್ ಮಿಸ್ಟ್ ಆಗಿರ್ಬೋದು, ಸೀಲು ಸೈನ್ ಹಾಕ್ಕೊಟ್ರೆ ಅದನ್ನ ಅಪ್ಲೋಡ್ನ ಮಾಡ್ಕೋಬೋದಾಗುತ್ತೆ. ಅದೇ ಒರಿಜಿನಲ್ ಆಗಿರುತ್ತೆ ಇವಾಗ ಸದ್ಯಕ್ಕೆ. ಇವಾಗ ನೋಡ್ಬೋದು, ಇವಾಗ ಫೋಟೋನ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದೆ, ಅಪ್ಲೋಡ್ ಅಂತ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಅಪ್ಲೋಡ್ ಆಗಿದೆ. ಅದೇ ರೀತಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು
ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಫೋಟೋನ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಪ್ಲೋಡ್ ಅಂತ ಕ್ಲಿಕ್ನ ಮಾಡ್ತಾನೆ. ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಒಂದು ಬಂದು ನಿಮ್ಮ ಏನು ಲಾಸ್ಟ್ ಇಯರ್ ಪಾಸ್ಔಟ್ ಆಗಿದೆಯಲ್ಲ ಆ ಸರ್ಟಿಫಿಕೇಟು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟಿದ್ದೀನಿ. ಇದು ಕೂಡ 3 ಕೂಡ ಅಪ್ಲೋಡ್ ಆಯಿತು. ಇಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಆಯಿತು. ಇನ್ನು ಡಿಕ್ಲರೇಷನ್ ನೋಡಬೇಕು. ಡಿಕ್ಲರೇಷನ್ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಆದಮೇಲೆ ಒಂದ್ಸಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ನೀವೇನೆಲ್ಲ ಫಿಲ್ ಮಾಡಿದ್ದೀರಲ್ಲ ನಿಮ್ಮ ಡೀಟೇಲ್ಸು ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆಯಾ, ಫಿಲ್ ಮಾಡಿರೋದೆಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನೋಡ್ಬೋದು ಇವಾಗ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಲ್ಲ ಅಪ್ಲಿಕೇಶನ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಅಂದ್ಬಿಟ್ಟು ರೆಡ್ಡಲ್ಲಿ ತೋರಿಸ್ತಾ ಇದೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ST ಕ್ಯಾಸ್ಟ್ ವಿದ್ಯಾರ್ಥಿಗಳು ಯಾವ ರೀತಿ ಪ್ರೈಸ್ ಮನಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದು ಮೇಲೆ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪೇಜ್ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಈ ರೀತಿ ಅಕ್ನಾಲೇಜ್ಮೆಂಟ್ ಇರುತ್ತೆ. ಇದೊಂದು ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿಯರೆಸ್ಟ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ತೊಗೊಂಡೋಗ್ಕೊಟ್ರೆ ಬೇಗನೆ ನಿಮಗೆ ಅಪ್ರೂವಲ್ ಆಗಿ ಅಮೌಂಟ್ ಕೂಡ ಸಿಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಟ್ರ್ಯಾಕಿಂಗ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ನೋಡೋದಾದರೆ ವಾಪಸ್ ನೀವು ಬ್ಯಾಕ್ ಬಂದೈತದ ಪೇಜು. ಇಲ್ಲಿ ನೋಡ್ಬೋದು ಅರ್ಜಿಯ ಸ್ಥಿತಿ ಅಂತಿದ್ದಿಲ್ಲ, ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ಇದನ್ನ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ಅಪ್ಲಿಕೇಶನ್ ನಂಬರ್ ನೀವು ಅಕ್ನಾಲೇಜ್ಮೆಂಟ್ ಏನಿತ್ತಲ್ಲ ಅದರಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರು. ಅಪ್ಲಿಕೇಶನ್ ನಂಬರ್ ಎಂಟರ್ ಇರೋದು ಅಪ್ಲಿಕೇಶನ್ ನಂಬರ್ ಅಂತ ಜಾಗದಲ್ಲಿ ನಿಮ್ಮ ಕರೆಕ್ಟಾಗಿ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅದಾದಮೇಲೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ, ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ನೋಡ್ಬೋದು ಇವಾಗ ಹಾಕ್ಕೊಂಡಿದ್ದೀನಿ, ವ್ಯೂ ಅಂತ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಯಾವ ವರ್ಷ ಪಾಸ್ಔಟ್ ಆಗಿರೋದು ಪ್ರತಿಯೊಂದು ಡೀಟೇಲು ಕೂಡ ಇಲ್ಲಿ ತೋರಿಸುತ್ತೆ. ಎಷ್ಟು ಪರ್ಸೆಂಟೇಜ್ ಬಂದಿದೆ, ಏನು ಡೀಟೇಲ್ ಎಲ್ಲ, ಯಾವ ಕೋರ್ಸು ಏನು ತೊಗೊಂಡಿರೋ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಕರೆಕ್ಟಾಗೆಲ್ಲ ವೆರಿಫೈನ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ ಕೂಡ ನೀವು ಇಲ್ಲಿ ವೆರಿಫೈನ ಮಾಡ್ಕೋಬೋದು. ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಈಸಿಯಾಗಿ ಅಪ್ಲೈನ ಮಾಡ್ಬೋದಾಗುತ್ತೆ. ವಿತೌಟ್ ಎನಿ ಮಿಸ್ಟೇಕ್ ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಲ್ಲೇ ಅಪ್ಲೈನ ಮಾಡ್ಬೋದಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೊಸ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.